सर्वोपप्लवरहितप्रज्ञानघनप्रत्यगच्छो ब्रह्मैवाहमस्मि ब्रह्मैवाहमस्मि सदस्मृतिपुराणानामालयं करुणालयं नमामितभगवान् शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यं वन्दे भगवन्तो नमः वन्देदं सच्चिदानन्दं विनयं महामवेदान्तारण्यं सद्गुरुं प्रणतोऽस्म्यहं सदाशिवं संयुगीन्द्रं सदाश्रयं सद्गुरुं सच्चिदानन्दं समाश्रये श्री श्री सच्चिदानन्देन सरस्वती महासद्गुरुभ्यो नमः श्री भगवो ब्रह्मा अथयोस्य पत्यं सुषि बका अथयोस्य पत्यं सुषि सोपानः सा वाक् सोऽग्निः तदेतत् ब्रह्मवर्चसम् अन्नाद्यमित्युपासीता ब्रह्मवर्चस्यन्नादो भवति एवं वेद तयोस्य प्रत्यं श्रेयो तदेतत् ब्रह्मवर्चस्यन्नाद्यमित्युपासीत ब्रह्मवर्चसी अन्नादो भवति एवं वेद अथ यः अस्य प्रत्यक् शुचिः सः अपानः सा वाक् सः अग्निः तत् एतत् ब्रह्मवर्चसम् अन्नाद्यम् इति उपासीत ब्रह्मवर्चसी अन्नादः भवति यः एवं वेद इನ್ನು ಅಂತಾನೆ ಇನ್ನು ಅಂತ ಯಹ ಅಸ್ಯ ಯಾವ ಅಸ್ಯ ಅಂದ್ರೆ ಈ ಹೃದಯ ಬ್ರಹ್ಮದ ಪ್ರತ್ಯಂ ಸುಷಿ ಪಶ್ಚಿಮ ದಿಕ್ಕಿನ ದ್ವಾರ ಇದರಲ್ಲಿ ರಾಮೇಶ್ವರದ 4 ದ್ವಾರ ಇದೆಯಲ್ಲ ದೇವಸ್ಥಾನಕ್ಕೆ ಅದೇ ರೀ ಎಲ್ಲ ಕಡೆ ಇದೆ 4 ದ್ವಾರ ಬಹಳ ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ 4 ದ್ವಾರ ಅದೇ ರೀತಿ ಈ ಹೃದಯ ಬ್ರಹ್ಮಕ್ಕೂ 4 ದ್ವಾರ ಅದಕ್ಕೆ ಸರ್ವತೋಭದ್ರ ಅಂತ ಮನೆಗೆ 4 ದ್ವಾರ ಇಟ್ಕೊಳ್ಳೋದು ಬಹಳ ಒಳ್ಳೇದಂತೆ ಅದೇ ಮನೆ ರಕ್ಷೆ ಕಷ್ಟ ಅದು ಒಂದ್ ಮನೆ ಹೀಗೆ ಕಟ್ಟಿದೆ ಈ ಕಡೆಗೂ ದ್ವಾರ ಈ ಕಡೆಗೂ ದ್ವಾರ ಈ ಕಡೆಗೂ ದ್ವಾರ ಈ ಕಡೆಗೂ ದ್ವಾರ ಇರ್ಬೋದು ಎಲ್ಲ ಮನೆ 3 ಯಾಕೆ 3 ಇಲ್ಲದೆ ಅಷ್ಟ ಅದು ಮನೇನ ಈ ಮನೆಗೆ ಸೇರಿದೆ ಅದು ಮಠಕ್ಕೆ ಬಿಟ್ಕೊಳ್ಳೋದು ಹೊರಡಕ್ಕೆ ಹೋಗಲ್ಲ ಅದು ಮಠಕ್ಕೆ ಹೋದದು ಪಶ್ಚಿಮ ದಿಕ್ಕಿನ ದ್ವಾರ ಏನುಂಟು ಅದು ಅಪಾನ ಅಲ್ಲಿ ಕೂತ್ಕೊಂಡಿದ್ದಾನೆ ಅಪಾನಕ್ಕೆ ವಾಕ್ ಸಂಬಂಧ ಇದೆ ಯಾಕಂದ್ರೆ ವಾಗಿಂದ ಅಪಾನ ಹೇಳ್ಕೊಳ್ಳೋದು ಇದನ್ನ ಅದಕ್ಕೆ ಅಪಾನಕ್ಕೆ ವಾಕ್ ಸಂಬಂಧ ವಾಕ್ಗೆ ಅಗ್ನಿ ದೇವತೆಯು ಅಲ್ಲಿ ಕಾಪಾಡ್ತಾ ಇದ್ದಾನೆ ಯಾರು ಒಳಗ್ ಬಿಡಲ್ಲ ಅಂತ ವಾಗ್ದೇವತೆಯು ಕಾತ್ಕೊಂಡಿದೆ ಅಪಾನು ಕೂತ್ಕೊಂಡಿದೆ 3 ಜನರು ಮಾತಾಡ್ಕೊಂಡು ಯಾರು ಬಂದು ದಬ್ಬಬೇಕು ಬಿಡ್ಬೇಡ ಅವರಿಗೆ ಒಂದು ಗುಣ ಇದೆ 3 ಜನಕ್ಕೂ ಸೇರಿಸಿ ಬ್ರಹ್ಮವರ್ತಿಸಿ ಅನ್ನಾದ ಬ್ರಹ್ಮವರ್ತಿಸಂ ಅನ್ನಾದ ಗುಣ ಅವರಿಬ್ಬರು ಅದ ಅಗ್ನಿರನ್ನಾದೋ ಅನ್ನ ಬದಿಹೀಗನೆ ಅಗ್ನಿ ಅನ್ನವನ್ನು ತಿನ್ನುವನು ಅನ್ನಾದ ಅಂತ ಅದು ಹೊಳಿತಾ ಇದ್ದಾನೆ ಬ್ರಹ್ಮವರ್ತಿ ಫಳ ಹೊಳಿತಾನೆ ವಾಕ್ಕಿಂದ ಹೊಳಿತಾನೆ ವಾಕು ಉದ್ದಾಗುತ್ತೆ ಹಾಗಾಗಿ ಆ ಪಶ್ಚಿಮ ದಿಕ್ಕಿನ ದ್ವಾರಪಾಲಕರಾದ ವಾಕು ಅಪಾನ ಅಗ್ನಿ 3 ಜನಕ್ಕೆ ಬ್ರಹ್ಮವರ್ತಿಸ ಅನ್ನಾದ ಅಂತ ಹೇಳಿ ಗುಣ ಇದೆ ಅಂತ ಉಪಾಸನೆ ಮಾಡಬೇಕು ಹಾಗೆ ಬ್ರಹ್ಮವರ್ತಿಸ ಅನ್ನಾದ ಗುಣದಿಂದ ಕೂಡ್ಕೊಂಡು ಅವ್ರನ್ನ ಉಪಾಸನೆ ಮಾಡಿದ್ರೆ ಉಪಾಸಕನು ಕೂಡ ಕಾಲಾನುಕಾಲಕ್ಕೆ ಒಳ್ಳೆ ಬ್ರಹ್ಮವರ್ತಿಸಿ ಆಗ್ತಾನೆ ಅನ್ನಾದನು ಆಗ್ತಾನೆ ಅಥಯೋಸ್ಯ ಪ್ರತ್ಯಂ ಶುಷಿ ಪಶ್ಚಿಮ ತಸ್ಥೋ ವಾಯುವಿಶೇಷ ಸ ಮೂರ್ತಪುರೀಶ ಜಪನಯನ್ ಅಧೋ ಅನಿತಿ ಜಪಾನಃ ಇನ್ನು ಯಾವ ಪಶ್ಚಿಮ ದಿಕ್ಕಿನ ಶುಷಿ ತೂರ್ತ ಉಂಟೋ ಅಲ್ಲಿರ್ತಕ್ಕಂತಹ ವಾಯು ವಿಶೇಷ ಯಾವನಿದ್ದಾನೆ ಅವನು ಅಪಾನ ಅವನು ಮೂರ್ತ ಪುರುಷಾದಿಗಳನ್ನು ಹೊರಗೆ ತಳ್ಳುತ್ತಾ ಕೆಳಗಡೆಗೆ ಇದ್ಕೊಂಡು ಅದ ಅಪಾನ ಕೆಳಗೆ ಅನಿತಿ ಚೇಷ್ಟೆ ಮಾಡ್ತಾನೆ ಇದು ಅಪಾನ ಅಧೋಮುಖವಾಗಿ ಚೇಷ್ಟೆ ಮಾಡುತ್ತಾನೆ ಒಂದು ವಾಯು ವಿಶೇಷವು ಚೇಷ್ಟೆ ಮಾಡ್ತಾರೆ ಅದಕ್ಕೆ ಅಪಾನ ಅಪಾನ ಅಂತ ಹೆಸರು ಸಾ ತಥಾ ವಾಕ್ ಹಾಗೆ ವಾಕು ಅಲ್ಲೇ ಕೂತಿದೆ
ಆ ಪಶ್ಚಿಮ ದಿಕ್ಕ ದ್ವಾರಪಾಲಕನಾಗಿ ಇದು ವಾಗಿಂದ್ರಿಯು ಕೂತ್ಕೊಂಡಿದೆ. ತತ್ಸಂಬಂಧ ತತ್ಸಂಬಂಧ ಅದಕ್ಕೆ ಅಪಾನಕ್ಕೆ ಸಂಬಂಧ ಪಟ್ಕೊಂಡಿದೆ. ವಾಕ್ಗೂ ಅಪಾನಕ್ಕೂ ಸಂಬಂಧ ಇದೆ. ಅಪಾನ ಹೇಳ್ಕೊಳ್ಳೋದು ವಾಗಿಂದ್ರಿಯ ಮೂಲಕ ಅಂತ. ತಥಾ ಅಗ್ನಿ, ಹಾಗೆ ಅಗ್ನಿಯು ಅಲ್ಲೇ ಇದ್ದಾನೆ. ತದೇತ ಬ್ರಹ್ಮವರ್ತಸಂ ವೃತ್ತಸ್ವಾಧ್ಯಾಯ ನಿಮಿತ್ತಂ ತೇಜ ಬ್ರಹ್ಮವರ್ತಸಂ. ಅದನ್ನು ಬ್ರಹ್ಮವರ್ತಸ್ಸು ತಿಳ್ಕೊಬೇಕಂತೆ. ಬ್ರಹ್ಮವರ್ತಸ್ಸು ಅಂದ್ರೇನು? ವೃತ್ತ ಸ್ವಾಧ್ಯಾಯ. ವೃತ್ತ ಅಂದ್ರೆ ನಡವಳಿಕೆ, ಸ್ವಾಧ್ಯಾಯ ಅಂದ್ರೆ ಅಧ್ಯಯನ. ಇದರಿಂದ ಬರುವಂತಹ ಒಂದು ಕಾಂತಿ ಏನಿದೆ ಅದು ಬ್ರಹ್ಮವರ್ತಸ ಅಂತ ತಿಳ್ಕೊಳ್ಳದೆ. ಅಗ್ನಿ ಸಂಬಂಧ ವೃತ್ತಸ್ವಾಧ್ಯಾಯಸ್ಯ. ವೃತ್ತಸ್ವಾಧ್ಯಾಯಕ್ಕೆ ಅಗ್ನಿ ಸಂಬಂಧವಿರುತ್ತದೆ. ಆದ್ದರಿಂದ ನೋಡು, ಅಗ್ನಿಯನ್ನು ಇಟ್ಕೊಂಡೆ ಇದು ಮಾಡ್ತಾರೆ, ಅಧ್ಯಯನ ಮಾಡ್ತಾರೆ. ಎಲ್ಲಪ್ಪ ಸೂತ್ರಕರು ಹೇಳಿದಲ್ಲ, ಇದರಲ್ಲಿ ಶುಕ್ರಿಯ ಕಾಟಕ್ಕೆ ಅಧ್ಯಯನ ಸ್ವಾಮಿ ಮಾಡಬೇಕಾದ್ರೆ ಪ್ರವೃತ್ತಿ ಅಧ್ಯಯನ ಮಾಡುವಾಗ ಕಾಡಿಗೆ ಹೋಗ್ಬಿಟ್ಟು ಪ್ರಾಂಗುಖವಾಗಿ ದಬ್ಬೆ ಹಾಕೊಂಡು ಪವಿತ್ರಪಾಣಿಯಾಗಿ ಆ ಪಂಚಪಾತ್ರೆ ಇಟ್ಕೊಂಡು ಅಗ್ನಿ ಮುಂದೆ ಪರಿಸ್ಥಾನ ಹಾಕೊಂಡು ಇದು ಮಾಡ್ಕೋಬೇಕು. ಅಗ್ನಿ ಮುಂದೆ ಹೇಳ್ತೀನಿ ಸಂಕಲ್ಪ ಮಾಡ್ಕೊಂಡು ಮಾಡ್ಬೇಕಂತೆ. ಅಸ್ತಮಾನ ಆಗೋವರೆಗೂ ಇರ್ಬೇಕಂತೆ. ಅಸ್ತಮಾನ ಆದ್ಮೇಲೆ ಮೌನವಾಗಿ ಬರ್ಬೇಕು. ಯಾರದ್ದು ಮನೆ ಬರೋವರೆಗೂ ಯಾರತ್ರ ಮಾತಾಡ್ಸ್ಬಾರ್ದು. ಮನೆಯನ್ನು ಹಿಂದ್ಗಡೆನೆ ಹೋಗ್ಬೇಕಂತೆ ಮನೆಗೆ. ಅಯ್ಯಪ್ಪ ಏನಪ್ಪ ಅವ್ರು ಮಾಡಿದ್ದಾರೆ. ಬರ್ತಾ ಎಲ್ಲೂ ಇಲ್ಲ. ಆರ್ಲೇಕ ಮಾಡಿದ್ಯಾ? ಏನ್ ಮಾಡಿದೆ? ಊರಸಿಗೆ ಬಂದ್ಯಾ? ಯಾವಾಗ? ಸ್ವಾಧ್ಯಾಯ ನಿಮಿತ್ತವಾದ ತೇಜಸ್ಸಿದೆಯಲ್ಲ, ಅದು ಬ್ರಹ್ಮವರ್ತಸ್ಸು. ಅದು ಅಗ್ನಿ ಸಂಬಂಧದಿಂದ ಉಂಟಾಗುತ್ತೆ. ಆ ತೇಜಸ್ಸು ವೃತ್ತ ಸ್ವಾಧ್ಯಾಯಕ್ಕೂ ಅಗ್ನಿ ಸಂಬಂಧ ಇದೆ. ಆದ್ದರಿಂದ ಅದನ್ನ ಬ್ರಹ್ಮವರ್ತಸ ಅಂತ ಭಾಷೆ ಮಾಡಬೇಕು. ಅನ್ನಗ್ರಸನ ಹೇತುತ್ವಾದ ಅಪಾನಸ್ಯ ಅನ್ನಾದ್ಯತ್ವಂ. ಅನ್ನವನ್ನು ನುಂಗುವ ಸಾಮರ್ಥ್ಯವೂ ಅಪಾನಕ್ಕೆ ಇರುವುದಾದ್ರಿಂದ ಅದು ಅನ್ನಾದ್ಯ. ಅಗ್ನಿಯೂ ಅನ್ನಾದನೆ. ಹಾಗಾಗಿ ಅಗ್ನಿಗೂ ಅಪಾನಕ್ಕೂ ವಾಕ್ಕು ಆಗಿದ್ಮಾಗ ಅನ್ನ ಹೋಗೋದು. ಆದರೆ ಇದನ್ನು ಅನ್ನಾದ್ಯ ಅಂತೂ ಬ್ರಹ್ಮವರ್ತ. ಮಾತಾಡೋದು ಬ್ರಹ್ಮವರ್ತ ಚೆನ್ನಾಗಿ ಇದಾಗುತ್ತೆ, ಸ್ಫುರಣೆ ಆಗುತ್ತೆ, ಜ್ವಲನೆ ಆಗುತ್ತೆ. ಹಿಂಗ್ ಮಾತಾಡ್ತಾರೆ, ಹೇಗೆ ಹೇಳ್ತಾನೆ ಅಂತ ಹೇಳಿ ಒಳ್ಳೆ ವಾಗ್ಮಿ ಆಗಿರ್ತಕ್ಕಂಥ ಮಾಹಿನಿಂದ ಅವ್ರ ಮುಖ ಕಾಂತಿತ್ತು ಹೊಳಿತಾ ಇರುತ್ತೆ. ಹೇಳ್ತಾರೆ ಮಾತಿನಲ್ಲಿ ಗಾಂಧೀಜಿ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. 1,00,000 ಜನ ಇರ್ತಿದ್ರಂತೆ. ತುಂಬಾ ಪ್ರಭಾವ ಬೀರುತ್ತೆ ಆ ಮಾತು ಕೇಳೋರಿಗೆ. ಅದು ಅಗ್ನಿದೇವತಾಕವಾಗಿದೆ. ಅಪಾನ ಸಂಬಂಧ ಕೂಡಿದ್ದ ಇದು ವಾಕು. ಬ್ರಹ್ಮವರ್ತಸ್ಸು ಅನ್ನಾದ್ಯಾನ ಗುಣ ಕೂಡಿದೆ ಅಂತ ಹೇಳಿ ಭಾವನೆ ಮಾಡಬೇಕು. ಅದನ್ನ ಮಾಡುವವರಿಗೆ ಬ್ರಹ್ಮವರ್ತಸ್ಸು ಅನ್ನ ಆಗ್ತಾನೆ ಅಂತ ಹೇಳಿ ಹಿಂದಿನಂತೆ ಸಮಾನ ಬಂದಿತು. ಬಾಕಿ ಭಾಗಕ್ಕೆ ನಿಮ್ ಬಾಕಿ ಬಂತ ಭಾಗಕ್ಕೆ ಹಿಂದಿನಂತೆ ವ್ಯಾಖ್ಯಾನ ಮಾಡ್ಕೊಳ್ಳಿ. ಅಂದ್ರೆ ಯಾರು ಉಪಾಸನೆ ಮಾಡ್ತಾರೋ ಅವ್ರು ಬ್ರಹ್ಮವರ್ತಸ್ಸು ಆಗ್ತಾರೆ, ಅವ್ರು ಅನ್ನಾದ್ಯವು ಆಗ್ತಾರೆ ಅಂತ. ಅಥಯೋಸ್ಯ ಉದಂಶುಷಿ ಸಮಾನಃ. ಐದನೇದು ನೀವು ಉದಾಹರಣೆ ಹೇಳಿಲ್ಲ. ಪ್ರಾಣ ವ್ಯಾನ ಅಪಾನ ಸಮಾನ ಹೇಳ್ತಿದೆ. ಉದಾಹರಣ ಎರಡರಿ ಹೇಳ್ತಿದೆ. 1, 1, 3, 2, 5, 4 5 ಇದು. ಸಪರ್ಜನ್ಯ ತದೇದ ಕೀರ್ತಿಶ್ಚ ವೃಷ್ಟಿಶ್ಚೇತ್ಯುಪಾಸೀತ. ಕೀರ್ತಿವಾನ್ ವೃಷ್ಟಿವಾನ್ ಭವತಿ ಏವಂ ವೇದ. ಅತಯೋಸ್ಯ ಉದಂಶುಷಿಃ ಸಮಾನಃ ತನ್ಮನಃ ಸಪರ್ಜನ್ಯಃ ತದೇದ ಕೀರ್ತಿಶ್ಚ ವೃಷ್ಟಿಶ್ಚೇತ್ಯುಪಾಸೀತ. ಕೀರ್ತಿಮಾನ್ ವೃಷ್ಟಿಮಾನ್ ಭವತಿ ಏವಂ ವೇದ. ಅಥ ಯಹ ಅಸ್ಯ ಉದಕ್ ಶುಚಿಃ ಸಹ ಸಮಾನಃ ತತ್ ಮನಃ ಸಹ ಪರ್ಜನ್ಯಃ ತತ್ ಏತತ್ ಕೀರ್ತಿಃ ಚ ವೃಷ್ಟಿಃ ಚ ಇತಿ ಉಪಾಸೀತ. ಕೀರ್ತಿಮಾನ್ ವೃಷ್ಟಿಮಾನ್ ಭವತಿ ಯಹ ಏವಂ ವೇದ.
ಇನ್ನು ಯಾವ ಉತ್ತರ ದಿಕ್ಕಿನ ತೂತು ಉಂಟೋ ದ್ವಾರ ಉಂಟೋ ಅಲ್ಲಿ ಸಮಾನ ಅನ್ನುವಂತಹ ಪ್ರಾಣವರ್ತಿ ಕಾಪಾಡ್ತಾ ಇದ್ದಾನೆ, ಕಾಯ್ತಾ ಕೂತ್ಕೊಳ್ತಾನೆ. ಅದು ಅಲ್ಲಿ ಮನಸ್ಸು ಇದೆ ಅಧ್ಯಾತ್ಮಿಗೆ. ಅಧಿದೇವತೆಯಾಗಿ ಪರ್ಜನ್ಯ ಅಭಿಮಾನಿ ದೇವತೆ, ಅದಕ್ಕೆ ದೇವತೆ ಅಂತೆ. ಇದನ್ನ ಕೀರ್ತಿ ಮತ್ತು ವಿಷ್ಟಿದ ಕಾಂತಿ, ಕಾಂತಿಯುಕ್ತ ಎಂಬುದಾಗಿ ಉಪಾಸನೆ ಮಾಡ್ಬೇಕಂತೆ. ಮಾಡಿದ್ರೆ ಇನ್ನು ಒಳ್ಳೆ ಕೀರ್ತಿವಂತನೂ ಕಾಂತಿಯುಕ್ತನೂ ಆಗುತ್ತಾನೆ. ಯಾಧಿಕೃತನ ಒಳ್ಳೆ ಬ್ರೈಟ್ಫುಲ್ ಆಗ್ತಾನೆ, ಒಳ್ಳೆ ಕೀರ್ತಿವಂತನಾಗ್ತಾನೆ. ದೇಶ ವಿದೇಶಗಳೆಲ್ಲ ಕೊಂಡಾಡ್ತಾ ಇರ್ತಾರೆ, ಅಂಥವರಪ್ಪ ಇಂಥವನಪ್ಪ ಅವನು. ಈಗ ಕೀರ್ತಿ ಬದಲ ಕೆಲಸ ಸಾಧಕರಿಗೆ ಡೇಂಜರ್ ಅದು. ಲೌಕಿಕರು ಪರವಾಗಿಲ್ಲ, ಸಾಧಕನಿಗೆ ಕೀರ್ತಿ ಇತ್ಯಾದಿಗೆಲ್ಲ ಈ ವಸ್ತುಗಳನ್ನ ಬಹಿರ್ಮುಖ ಗಾಳಬಿಡುತ್ತೆ, ಮತ್ತೆ ಇದಾಗ್ತಾನೆ. ತುಂಬಾ ವಿದ್ಯಾರ್ಥಿ ಯಾರು ಕೀರ್ತಿ ತುಂಬಾ ವಿದ್ಯಾರ್ಥಿ ನಮ್ದು ಸುಂದರ ಕೀರ್ತಿ ಬೇಕು, ಯಾರು ಒದ್ದಾಡ್ತಾರೆ ಸುಂದರಾಂಶ ಸಿಗದಿಲ್ಲ ನೋಡಿ ಅವ್ರಿಗೆ. ಏಕ ಸಿಗುತ್ತೆ. ಭಗವಂತ ಗೀತೆಯಲ್ಲಿ ಸಂತುಷ್ಟ ಸಾಧಕ ಇದರಲ್ಲೂ ಅಭಯಂ ಅದಿಲ್ಲ. ಸಂತೋಷ ಇದಿರೋದು ಒಂದು ಇದು ಅಂತ ಆಸೆ ಸಂಪತ್ತು ಅಂತ ಮಾಡಿದ್ದಾರೆ. ಅಥಯೋಶ ಉದಂಗ್ ಶುಶಿ ಉದಗ್ಗತಃ ಶುಶಿ ತಸ್ಥೋ ವಾಯುವಿಶೇಷ ಸೋ ಅಶಿತ ಪ್ರೀತಿ ಸಮನ್ವಯತಿ ಇದು ಸಮಾನಃ. ಇನ್ನು ಯಾವ ಉತ್ತರ ದಿಕ್ಕಿನ ಒಂದು ದ್ವಾರ ಉಂಟು ಅಲ್ಲಿರ್ತಕ್ಕಂತಹ ವಾಯುವಿಶೇಷ ಸಮಾನ. ಯಾಕೆ ಸಮಾನ ಅನ್ಸಿದ್ರು? ತಿಂದದ್ದನ್ನು ಕುಡಿದದ್ದನ್ನು ಸಮಾನ ಹಂಚ್ತಾನೆ. ದೇಹೇಂದ್ರಿಯಕ್ಕೆ ಎಲ್ಲಾ ಜಾಗಕ್ಕೂ ಎಷ್ಟೆಷ್ಟು ಶಕ್ತಿ ಬೇಕೋ, ಏನೇನು ಬೇಕೋ ಅದನ್ನು ಅವನು ಹಂಚುತ್ತಾರಾದ್ರಿಂದ ಅವನಿಗೆ ಸಮಾನ. ಸಮಾನೇನ ಅರಿತಿ ಸಮಾನ, ಸಮಾನತೆಯ ಅರಿತಿ. ತತ್ಸಂಬದ್ಧಂ ಮನಃ ಅಂತಃಕರಣಂ, ಅದಕ್ಕೆ ಸಂಬಂಧಪಟ್ಕೊಂಡದ್ದು ಮನಸ್ಸು ಅಂತಃಕರಣ. ಮನಸ್ಸು ಬರೀ ಒಂದು ತಗೋಬೇಡಿ, ಅಂತಃಕರಣ ತಗೋಬೇಡಿ ಅಂತ ತಗೋಬೇಕು ಅಂತ ಇದ್ದಾರೆ ಭಾಷಿಕಾರರು. ಮೂಲ ಬರೀ ಮನಃ ಇದೆ, ಮನಃ ಅಂತಿದ್ದು ಅಂತಃಕರಣ 4 ವೃತ್ತಿ ತಗೊಂಬಿಡಿ ಅಂತ ಇದ್ದಾರೆ. ಸ ಪರ್ಜನ್ಯ ವೃಷ್ಟಾತ್ಮಕೋ ದೇವ, ಆತನು ಪರ್ಜನ್ಯನು ಅಂದ್ರೆ ವೃಷ್ಟಿ ಸ್ವರೂಪರಾದ ದೇವ, ವೃಷ್ಟಿಯನ್ನು ಕೊಡುವ ದೇವ, ಮಳೆ ಅಭಿಮಾನಿ ದೇವತೆ. ಅದಕ್ಕೆ ಅಭಿಮಾನಿ ದೇವತೆ ಆ ದಿಕ್ಕಿಗೆ, ಉತ್ತರ ದಿಕ್ಕಿನ ದ್ವಾರಪಾಲ. ಪರ್ಜನ್ಯ ನಿಮಿತ್ತಾಶ್ಚ ಆಪಹ ಇದೆ, ತಪ್ಪಿಗೆಲ್ಲ ಪರ್ಜನ್ಯವೇ ಕಾರಣ. ಮಳೆಯಿಂದಲೇ ನೀರು. ಮನಸಾ ಸೃಷ್ಟ ಆಪಶ್ಚ ವರುಣಶ್ಚ ಇದು ಶ್ರುತೇ. ಅಪ್ಪು ದೇವತೆಗಳು, ಅಪ್ಪುಗಳು ಮತ್ತು ಏನು ಆಪಶ್ಚ ವರುಣನು ಕೂಡ ಆ ಪ್ರಜಾಪತಿಯ ಮನಸ್ಸಿನ ಸೃಷ್ಟಿಯಾದಂಥದ್ದು. ನೀರು ಸೃಷ್ಟಿಯಾಗಿದ್ದು ಪ್ರಜಾಪತಿಯ ಮನಸ್ಸಿನಿಂದ, ಅಪ್ಪು ಸೃಷ್ಟಿಯಾಗಿದ್ದು ಪ್ರಜಾಪತಿಯ ಮನಸ್ಸಿನಿಂದ. ಅಪಾಂ ವರುಣ ಅಪ್ಪ ಅಭಿಮಾನಿ ದೇವತೆ. ಅಪಾಂಬುಣ ಇಲ್ವಾ? ವರುಣ ಅಪ್ಪಿಗೆ ದೇವತೆ. ತದೇ ಕೀರ್ತಿಶ್ಚ ಮನಸಃ ಜ್ಞಾನಸ್ಯ ಕೀರ್ತಿ. ಇದನ್ನು ಕೀರ್ತಿಯಿಂದ ಭಾವನೆ ಮಾಡ್ಬೇಕಂತ. ಏನ್ ಸಂಬಂಧ ಅಂದ್ರೆ ಮನಸ್ಸಿನ ಜ್ಞಾನವೇ ಕೀರ್ತಿ ಕಾರಣ ಅಂತ. ಮನಸ್ಸಿನಲ್ಲಿ ನನಗೆ ಜ್ಞಾನ ಆಗೋದು, ಜ್ಞಾನ ಹೆಚ್ಚಾದಂಗೆ ಕೀರ್ತಿವಂತನಾಗ್ತಾನೆ. ಅವನ ಜ್ಞಾನವನ್ನು ಎಲ್ಲರೂ ಕೊಂಡಾಡ್ತಾರೆ, ಅವನನ್ನ ಎಲ್ಲರೂ ನೋಡಕ್ ಬರ್ತಾರೆ. ತಿಳುವಳಿಕೆಯಿಂದ ಕೂಡಿದವನಾದ್ರೆ ದೊಡ್ಡವನಾಗ್ತಾನೆ ಅಂತ.
ಆತ್ಮಪರೋಕ್ಷಂ ವಿಶ್ರುತಸ್ಥಂ ಕೀರ್ತಿರ್ ಯಶಃ ಸ್ವಕರ್ಣ ಸಂವೇದ್ಯಂ ಸಂವೇದ್ಯಂ ವಿಶ್ರುತತ್ವಂ. ಇನ್ನು ಕೀರ್ತಿ ಹೇಳಾಗಿತ್ತಲ್ಲ, ಮತ್ತೆ ಇನ್ನೊಂದ್ಸಲ ಯಾಕೆ ಹೇಳ್ತಿದ್ದೀರಾ? ಅದು ಯಶಸ್ಸು ಅಂತ ಹೇಳಾಯ್ತು, ಇಲ್ಲಿ ಕೀರ್ತಿ ಹೇಳ್ತಾ ಇದ್ದೀರಾ, ಎರಡು ಒಂದೇ ಅಲ್ವೇ ಅಂದ್ರೆ ಅಲ್ಲ. ಇಲ್ಲಿ ಕೀರ್ತಿಗೂ ಯಶಸ್ಸಿಗೂ ವ್ಯತ್ಯಾಸ ಏನು ಅಂದ್ರೆ, ತನಗೆ ಪರೋಕ್ಷವಾಗಿ ಗೊತ್ತಾಗೋದು ವಿಶ್ರುತತ್ವ, ಕೀರ್ತಿ ಯಶಃ. ಸ್ವಕರ್ಣವೇ ಕೀರ್ತಿ ವಿಶ್ರುತತ್ವ ಕೀರ್ತಿ, ಯಶಃ ಸ್ವಕರ್ಣವೇದ್ಯತ್ವ ವಿಶ್ರುತತ್ವ. ಎರಡೂ ಫೇಮಸ್. ತನಗೆ ಗೊತ್ತಾಗದೆ ತನ್ನ ಪರೋಕ್ಷವಾಗಿ ಮಾತಾಡ್ಕೊಳ್ಳೋದು ಕೀರ್ತಿ ಅಂತೆ, ತನ್ನ ಮುಂದೆನೆ ಹೊಗಳೋದು ಮಾಡೋದು ಅದು ಇದು ಯಶಸ್ಸು. ಇದಿದೆ ಕೀರ್ತಿ. ಆತ್ಮಪರೋಕ್ಷಂ ವಿಶ್ರುತತ್ವಂ ಕೀರ್ತಿ ಹಿಂದ್ರು. ತನಗೆ ನಾವಿಲ್ಲಿದ್ದಾಗ ಎಲ್ಲೋ ಡೆಲ್ಲಿನೋ ಬೊಂಬಾಯಿನೋ ಚೆನ್ನೈನೋ ವಿದೇಶದಿಂದ ಹೊಗಳ್ಕೊಳ್ಳೋದು ಕೀರ್ತಿ, ನಮ್ಮ ಮುಂದೆನೆ ನಮ್ಮನ್ನು ಹೊಗಳೋದು ಯಶಸ್ಸು. ಎರಡು ವಿಶ್ರುತತ್ವವೇ, ಯಶಸ್ಸು ಒಂದು, ಕೀರ್ತಿ ಒಂದು ಯಶಸ್ಸು. ಕೀರ್ತಿಗೂ ಯಶಸ್ಸಿಗೂ ವ್ಯತ್ಯಾಸ ತೋರಿಸ್ತಾ ಇದ್ದಾರೆ ಭಾಷೆಗಾರ. ಒಂದೇ ಪ್ರಯೋಗ ಇದ್ದಿದೆ, ಅದ್ರಲ್ಲಿ ಎರಡು ಅರ್ಥ ಮಾಡ್ಬಿಡೋರು. ಎರಡು ಪ್ರಯೋಗ ಬೇರೆ ಬೇರೆ ಇರೋದ್ರಿಂದ ಎರಡಕ್ಕೂ ಪುನರುಕ್ತಿ ಆಗದಿರೋದಕ್ಕೂ ಬೇರೆ ಬೇರೆ ಅರ್ಥ ಮಾಡ್ತಾ ಇದ್ದಾರೆ. ವ್ಯುಷ್ಟಿ ಕಾಂತಿ ದೇಹಗತಂ ಲಾವಣ್ಯಂ. ವ್ಯುಷ್ಟಿ ಅಂದ್ರೆ ಕಾಂತಿ ಅಂತೆ, ಅಂದ್ರೆ ದೇಹಕ್ಕೆ ಇರತಕ್ಕಂಥ ಒಂದು ಶೈನಿಂಗು ಅಥವಾ ಲಾವಣ್ಯ ಅಂದ್ರೆ ಕೋಮಲತೆ. ಕೋಮಲತೆ ಅಥವಾ ಸೌಂದರ್ಯ, ಅದನ್ನು ವ್ಯುಷ್ಟಿ ಅಂತ ಕರೀತಾ ಇದೆ ಅಂತ. ಇದಷ್ಟೇ ಕೀರ್ತಿ ಸಂಭವ ಕೀರ್ತಿಶ್ಚ ಇದೆ. ದೇಹಗತವಾದ ಕಾಂತಿ ಇದ್ದ ಕೀರ್ತಿ ಉಂಟಾಗುತ್ತೆ. ಕೀರ್ತಿ ಅದಕ್ಕೆ ಕೀರ್ತಿ ಹೆಸರು ಅನ್ನೋದು. ಅದಷ್ಟೇ ಅದೊಂದು ಕೀರ್ತಿ ಉಂಟಾಗೋದ್ರಿಂದ ಅದು ಕೀರ್ತಿ ಆಗಿದೆ ಅಂತ ಸಮಾನ ಮನ್ಯತೆ. ಬಾಕಿ ಇದಕ್ಕೆಲ್ಲ ಹಿಂದೆ ಅಂತ ಅರ್ಥ ಮಾಡ್ಕೊಳ್ಳಿ. ಅಥಯೋಸ್ಯ ಊರ್ಧ್ವಸುಷಿ ಸೌದಾನಃ ಸ ವಾಯುಃ ಸ ಆಕಾಶಃ ತದೇತದೋಜಶ್ಚ ಮಹಶ್ಚೇತ್ಯುಪಾಸೀತ. ಓಜಸ್ವಿ ಮಹಸ್ವಾನ್ ಭವತಿ ಏವಂ ವೇದ. ಊರ್ಧ್ವಃ ತಿಷ್ಠಿ ಸಹ ಉದಾನಃ ಸಹ ವಾಯುಃ ಸಹ ಆಕಾಶಃ ತತ್ ಏತ್ ಓಜಃ ಚ ಮಹಃ ಚ ಇತಿ ಉಪಾಸೀತ ಓಜಸ್ವಿ ಮಹಸ್ವಾನ್ ಭವತಿ ಯಃ ಏವಂ ವೇದ. ಇನ್ನು ಹೃದಯದ ಮೇಲ್ಭಾಗದ ಸೂತ ಹೊಂದಿದೆಯಂತೆ, ಹೀಗೆ ಹೊಂದಿರೋದು. ಆ ಸೂತಕ್ಕೆ ಉದಾನ ಅಲ್ಲಿ ಅಧಿಪತಿಯಾಗಿ ಕೂತ್ಕೊಂಡಿದ್ದಾನೆ. ಹಾಗೆ ಭೌತಿಕವಾಗಿ ವಾಯು, ದೇವತಾ ಆಕಾಶ. ಇಲ್ಲಿ ಆಕಾಶ ಅಂದ್ರೆ ಅವ್ಯಾಕೃತ ಆಕಾಶ ತಗೊಂಡಿದ್ದಾರೆ ಕಾಣುತ್ತೆ. ಅಥವಾ ಆಕಾಶ ಭೂತಾಕಾಶ ತಗೊಂಡಿದ್ದಾರ. ಆಕಾಶ ವಾಯು ಅಂದ್ರೆ ಎರಡು ಒಂದೇ ಭೂತ ಬಿಡುತ್ತೆ, ಏನು ಹೇಳೇ ಇಲ್ಲ. ವಾಯುವಿಗೆ ಆಧಾರವಾದ ಆಕಾಶ ಅಂತ ಇದ್ದಾರೆ, ಭೂತಾಕಾಶವನ್ನು ಹೇಳ್ತಾ ಇದ್ದಾರೆ. ಶೇಷಾಚಾರ್ಯ ಆರ್ಥಿಕ ಬರ್ದು ಚೆನ್ನಾಗಿ ಬರ್ತಿರೋ ಇದಕ್ಕೆ ಚೆನ್ನಾಗಿ ವ್ಯಾಖ್ಯಾನ ಮಾಡೋರು, ತುಂಬಾ ಚೆನ್ನಾಗಿ ವ್ಯಾಖ್ಯಾನ ಮಾಡ್ತಾರೆ ಅವರು. ಅಯ್ಯೋ ಅಸಾಧ್ಯ ತಲೆ. ಬಹುತ್ ಭಾಷ್ಯಕಾರಾನ್ ಅತಿಶಯರತೆ ಅಂತ ಬರೆದಿದ್ದಾರೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು. ಆರ್ಥಿಕಕಾರ ಇಂಟ್ರೊಡಕ್ಷನ್ ಅಲ್ಲಿ ಬಹಳ ಕಡೆಯಲ್ಲಿ ಸುರೇಶ್ವರಾಚಾರ್ಯರು ಭಾಷ್ಯಕಾರರು ನೀರು ಹೋಗ್ತಾ ಇದ್ದಾರೆ ಅಂತ. ಸೂಕ್ಷ್ಮತೆ ಜಾಸ್ತಿ. ಆ ಉದಾನ ವಾಯು ಮೇಲಿನ ದ್ವಾರದಲ್ಲಿ ಕೂತ್ಕೊಂಡಿದ್ದಾನೆ. ಅಲ್ಲಿ ಈ ಭೌತಿಕ ವಾಯು ಮತ್ತು ಆಕಾಶ ದ್ವಾರಪಾಲಕರಾಗಿದ್ದಾರೆ. ಇದನ್ನು ಓಜಸ್ಸು ಸಹಸ್ರು ಉಪಾಸನೆ, ಮಹಸ್ಸು
ಓಜಃ ಮಹಃ ಎಂಬುದಾಗಿ ಉಪಾಸನೆ ಮಾಡ್ಬೇಕಂತೆ. ಆ ಉಪಾಸನೆ ಮಾಡಿದ್ರೆ ಒಳ್ಳೆ ಓಜೋವಂತರು ಮಹೋವಂತರು ಆಗ್ತಾನೆ ಅಂತ ಅಂದ್ರು. ಅಥಯೋಸ್ಯ ಊರ್ಧ್ವಸ್ವಿಷಿ ಸಮುದಾನಃ. ಇನ್ನು ಯಾವ ಮೇಲ್ಭಾಗ ಇರತಕ್ಕಂತಹ ತೂಕ ಉಂಟೋ ಅದು ಉದಾನ. ಆಪಾದತಲಾದ್ ಆರಭ್ಯ ಊರ್ಧ್ವಂ ಉತ್ಕ್ರಮಣಾತ್ ಉತ್ಕರ್ಷಾರ್ಥಂ ಚ ಕರ್ಮ ಕುರ್ವನ್ ಅನಿತಿ ಇತಿ ಉದಾನಃ. ಇಲ್ಲಿ ಆಪಾದಿತ ಲಮಸ್ತಕ ಇರೋದು ಉದಾನವೇ ಅಂತ. ಕಾಲಿನ ತಳದಿಂದ ಇಲ್ಲಿವರೆಗೂ ಸಂಚಾರ ಮಾಡ್ತಾ ಇರ್ತದೆ ಉದಾನ. ಉದಾನ ಆರಭ್ಯ ಅದು ಊರ್ಧ್ವ ಉತ್ಕ್ರಮ ಮೇಲಕ್ಕೆ ಎತ್ಕೊಂಡು ಹೋಗೋನು ಅವನೇ ಅಂತೆ. ಎರಡು ಅಲ್ಲಿ ಮೇಲಕ್ಕೆ ಇರ್ತದೆ. ಜನ್ಮಾಂತರಕ್ಕೆ ಹೋಗೋದು ಮೇಲಕ್ಕೆ, ಸುಷುಪ್ತಿಗೆ ಹೋಗೋದು ಮೇಲಕ್ಕೆ. ಸುಷುಪ್ತಿಗೆ ಹೋಗೋದು ಉದಾನದಿಂದ, ಜನ್ಮಾಂತರಕ್ಕೆ ಹೋಗೋದು ಉದಾನದಿಂದ ಅಂತ. ಉತ್ಕರ್ಷಾರ್ಥ ಮುಂದೆ ನಮಗೆ ಉತ್ಕರ್ಷ ಅಂದ್ರೆ ಹೆಚ್ಚುಗಾರಿಕೆ, ನಮ್ಮ ಜೀವನದಲ್ಲಿ ಉತ್ಕರ್ಷತೆಯನ್ನು ಶ್ರೇಷ್ಠತೆಯನ್ನು ತಂದುಕೊಡೋಕ್ಕೋ ಅಂದ್ರೆ ಜ್ಯೇಷ್ಠ ಜನ್ಮ ತಂದುಕೊಡಕ್ಕೆ ಉದಾನವೇ ಕಾರಣವಾಗಿರೋದ್ರಿಂದ ಆ ಕರ್ಮವನ್ನು ಮಾಡುತ್ತಾ ಚೇಷ್ಟೆ ಮಾಡ್ತಾ ಇರೋದು ನಮಗೆ ಅನಿತಿ. ಉತನ ಉತ್ಕರ್ಷಕ್ಕಾಗಿ ಶ್ರೇಷ್ಠಕ್ಕಾಗಿ ಚೇಷ್ಟೆ ಮಾಡುತ್ತಿದ್ದಾನೆ ಅದು ಉದಾನ. ಸವಾಯು ತದಾಧಾರಸ್ಯ ಆಕಾಶ. ಅದು ವಾಯು ಆಗಿದ್ದಾನೆ ಮತ್ತು ಅದನ್ನು ವಾಯುವಿಗೆ ಆಧಾರವಾದ ಆಕಾಶ, ಭೂತಾಕಾಶ. ಹೀಗೆ ಆ ಹೃದಯ ಬ್ರಹ್ಮದ ಪೂರ್ವ ದಿಕ್ಕಿನಲ್ಲಿ ಪ್ರಾಣ, ಕಣ್ಣು, ಆದಿತ್ಯ. ದಕ್ಷಿಣ ದಿಕ್ಕಿನಲ್ಲಿ ದಕ್ಷಿಣ ವ್ಯಾನವ ಧ್ಯಾನ, ಆಮೇಲೆ ಶ್ರೋತ್ರ, ಚಂದ್ರ. ಪಶ್ಚಿಮ ದಿಕ್ಕಲ್ಲಿ ಅಪಾನ, ವಾಕು, ಅಗ್ನಿ. ಉತ್ತರ ದಿಕ್ಕಲ್ಲಿ ಸಮಾನ, ಆಮೇಲೆ ಮನಸ್ಸು, ಆದಿತ್ಯ. ಈಗ ಮೇಲೆ ಪರ್ಜನ್ಯವ ಆನ, ಮನಸ್ಸು, ಪರ್ಜನ್ಯ. ಮೇದಿಕ್ಕಿನಲ್ಲಿ ಉದಾನ, ವಾಯು, ಆಕಾಶ. ಬರ್ಕೋಬೇಕು 5 ದಿಕ್ಕಿಗೂ. ಮಧ್ಯ ಹಾರ್ದ ಚಿತ್ತ ಕೊಟ್ಟು 5 ಬಾಗಿಲು ಬರೆದು ಅದಕ್ಕೆ ಹೀಗೆ ಗೋಪುರ ಕೊಟ್ಟು 5 ಬಾಗಿಲ ಬರೆದು ಬರೀ ಏನಿದು ಭಾಷೆ ಒಂದೇ. ಸಹ ವಾಯು ಸದಾಧಾರ ಆಕಾಶ. ಅದು ವಾಯುವಾಗಿದ್ದಾನೆ, ವಾಯು ಅಲ್ಲಿ ಕೂತಿದ್ದಾನೆ, ವಾಯು ಆಧಾರ ಆಕಾಶವೂ ಅಲ್ಲಿದೆ. ಹೇಳ್ಕೊಂಡು ದೇವತೆ ತಗೋಬೇಕು. ವಾಯುಭವನ ದೇವತೆ, ಆಕಾಶಭವನ ದೇವತೆ. ತದೇ ವಾಯು ಆಕಾಶೋ ಓಜ ಹೇತುತ್ವಾತ್ ಓಜೋ ಹೇತುತ್ವಾತ್ ಓಜಃ ಬಲಂ ಮಹತ್ವಾಚ್ಚ ಮಹಃ ಅಂತ. ಓಜಸ್ಸಿಗೆ ಕಾರಣವಾದ್ರಿಂದ ಓಜಸ್ಸು, ಮನಸ್ಸಿನ ಬಲ, ಮಹತ್ವ ದೊಡ್ಡವನಾದ್ರಿಂದ ಮಹಃ. ಇದು ಭಾಷೆ ಮಾಡಬೇಕು. ಸಮಾನ ಮನ್ಯತೆ ಓಜಸ್ವಿ ಅನ್ನ ಮಹಾನ್ ಭವತಿ ಅಂತ, ಮಹಸ್ವಾನ್ ಭವತಿ. ಓಜೋ ಅಂತಾಗ್ತಾನೆ, ಒಳ್ಳೆ ಮಹಾ ಅಂತ ದೊಡ್ಡವನು ಆಗುತ್ತಾನೆ ಅಂತ ಹಿಂದಿನಂತೆ ಅರ್ಥ ಮಾಡ್ಕೋಬೇಕು. ದೇವಾಯತೆ ಪಂಚ ಬ್ರಹ್ಮ ಪುರುಷಾಃ ಸರ್ಗಸ್ಯ ಲೋಕಸ್ಯ ದ್ವಾರಪಾಃ ಏತಾನ್ ಏವಂ ಪಂಚ ಬ್ರಹ್ಮ ಪುರುಷಾನ್ ಸರ್ಗಸ್ಯ ಲೋಕಸ್ಯ ದ್ವಾರಪಾನ್ ವೇದ. ಆಸ್ಯ ಕುಲೆ ವೀರೋ ಜಾಯತೆ ಉತ್ಪದ್ಯತೆ ಸ್ವರ್ಗಂ ಲೋಕಂ ಏತಾನ್ ಏವಂ ಪಂಚ ಬ್ರಹ್ಮ ಪುರುಷಾನ್ ಸರ್ಗಸ್ಯ ಲೋಕಸ್ಯ ದ್ವಾರಪಾನ್ ವೇದ. पंच ब्रह्मपुरुषाः स्वर्गस्य लोकस्य द्वारपाः सः यः एतान् एवं पंच ब्रह्मपुरुषान् स्वर्गस्य लोकस्य द्वारपान् वेद अस्य
कुले वीरः जायते प्रतिपद्यते ಆಸ್ಯ आस्य कुले वीरः ಆಸ್ಯ ಎರಡು ಬಂದು ಆಜಾಯಿತಿ ಅಂತ प्रतिपद्यते स्वर्गं लोकं यः एतात् एवं पञ्च ब्रह्मपुरुषात् स्वर्गस्य लोकस्य द्वारवात् वेद ಆ ಇವರು ಪಂಚ ಬ್ರಹ್ಮ ಪುರುಷರಿಗೆ ಇದೆಲ್ಲ ಬ್ರಹ್ಮಕ್ಕೆ ಸಂಬಂಧಪಟ್ಟ ಪುರುಷರಾದ್ನ ಬ್ರಹ್ಮಪುರುಷರು ಅಂತಾರೆ. ಹಾರ್ದ ಬ್ರಹ್ಮಕ್ಕೆ ಸಂಬಂಧಪಟ್ಟಂತಹ ಪುರುಷರು ಇವರು. ಅದನ್ನ ಇವ್ರಿಗೆ ಏನಿಸು ಈಗ ರಾಜಪುರುಷರು ಅಂತ ಹೇಳ್ತಾರಲ್ಲ, ರಾಜ ಕಡೆ ಪುರುಷರನ್ನ ರಾಜಪುರುಷರು ಕರಿ ಹಾಗೇನೆ ಬ್ರಹ್ಮಕ್ಕೆ ಸಂಬಂಧಪಟ್ಟ ಪುರುಷರನ್ನ ಬ್ರಹ್ಮಪುರುಷರು ಅಂತ ಕರೀತಾರೆ. ಇದು ಸ್ವರ್ಗಲೋಕಕ್ಕೆ ದ್ವಾರಪಾಲಕರು. ಸ್ವರ್ಗಲೋಕ ಅಂದ್ರೆ ಪರಮಾತ್ಮ ಲೋಕ, ಸುಖಲೋಕಕ್ಕೆ ಸ್ವರ್ಗಲೋಕ ಅಂತ ಹೇಳ್ತಾರೆ. ಅದು ಆನಂದ ಲೋಕ, ಸ್ವರ್ಗಲೋಕ ಸುಖಲೋಕ. ಅದಕ್ಕೆ ದ್ವಾರಪಾಲಕರು. ಯಾರಾತನೋ ಯಾವಾಗನಾದ್ರೂ ಸರಿ ಅಧಿಕಾರಿಯಾದವನು ಈ ಪಂಚ ಬ್ರಹ್ಮಪುರುಷರನ್ನ ಸ್ವರ್ಗಲೋಕಕ್ಕೆ ದ್ವಾರಪಾಲ ಆಗಿರ್ತಕ್ಕವರನ್ನ ಅವರ ಗುಣ ಸಮೇತ ತಿಳಿಯುತ್ತಾನೋ. ಒಬ್ರಿಗೂ ಒಂದು ಗುಣ ಇದೆ, ದೃಷ್ಟಿ, ಕೀರ್ತಿ, ಬ್ರಹ್ಮರ್ತಿ, ತೇಜಸ್ವಿ, ಅನ್ನಾದ್ಯ ಇತ್ಯಾದಿ ಎಲ್ಲರಿಗೂ ಗುಣ ಹೇಳಿದಾರ. ಆ ಗುಣ ಸಮೇತವಾಗಿ ಯಾರು ತಿಳಿಯುತ್ತಾನೋ ಅವನ ಕುಲದಲ್ಲಿ ಬಹಳ ವೀರನಾದ ಮಗ ಹುಟ್ಟಿದಂತೆ. ಅರ್ಜುನಂಥ ಮಗ, ರಾಮನಂಥ ಮಗ, ಭೀಮನಂಥ ಮಗ. ಪ್ರತಿಪದ್ಯ ಸ್ವರ್ಗಲೋಕ, ಅವನು ಸತ್ ಮೇಲೆ ಸ್ವರ್ಗಲೋಕವನ್ನೇ ಪಡ್ಕೊಂಡ್ಬಿಡ್ತಾರೆ. ಯಾರು ಈ ಪಂಚ ಬ್ರಹ್ಮಪುರುಷರನ್ನ ಸ್ವರ್ಗಲೋಕಕ್ಕೆ ದ್ವಾರಪಾಲ ಆಗಿರ್ತಕ್ಕವರನ್ನ ಉಪಾಸನೆ ಮಾಡ್ತಾನೋ ಅವನು ಯಾರು ಪಡ್ಕೊಳ್ತಾನೆ. ಇದು 5 ದ್ವಾರವನ್ನು ಬರ್ಕೊಂಡು 5 ದ್ವಾರಕ್ಕೂ ಹೆಸರನ್ನು ಬರ್ಕೊಂಡು ಅದರ ಗುಣಗಳನ್ನು ಬರ್ಕೊಂಡು ಕಣ್ಮುಂದೆ ಪಟ ಇಟ್ಕೊಂಡು ನೋಡ್ತಾ ಭಾವನೆ ಮಾಡ್ತಾ ಕೂತ್ಕೋಬೇಕು. ಮಾಡ್ತಾ ಮಾಡ್ತಾ ಬರ್ತಾ ಬರ್ತಾ ಆ ಭಾವನೆಯನ್ನು ಭಾವಿತರಾಗಿ ಮೂರ್ಕೊಬಿಟ್ಟ ಅಂದ್ರೆ ಅವನೇ ಆಗ್ಬಿಡ್ತಾನೆ. ದೇವೋಭೂತ್ವ ದೇವಾನಪ್ಯೇತಿ ಅಂತ ಆ ಭಾವನೆ ಮಾಡಿ ದೇವತ್ವ ಭಾವ ಅವನಿಗೆ ಉಂಟಾಗಿ ಅದರಿಂದಲೇ ಅವನು ಸ್ವರ್ಗಲೋಕಕ್ಕೆ ಹೊರಟೋಗ್ಬಿಡ್ತಾನೆ. ಬಹಳ ದೊಡ್ಡ ಫಲ. ತುಂಬಾ ಈಸಿ, ಹೌದು, ಮಾಡೋಕ್ ಕಷ್ಟ ಏನಿಲ್ಲ, ಚೆನ್ನಾಗಿಯೂ ಇದೆ. ಒಳ್ಳೆ ಗುಣಗಳು ಒಂದೊಂದು ದ್ವಾರಕ್ಕೆ ಅದು ಅನ್ವರ್ಥವಾದ ಗುಣಗಳು. ಅದು ಸುಮ್ಮನೆ ಏನೇನೋ ಕಲ್ಪನೆ ಮಾಡಿಲ್ಲ, ಅದು ಹೊಂದುವಂತಹ ಗುಣಗಳನ್ನೇ ಕಲ್ಪನೆ ಮಾಡಿ ಆ ಫಲವನ್ನು ಹೇಳ್ತಾ ಇರೋದ್ರಿಂದ ಯಾವುದೇ ಬ್ರಹ್ಮನ್ನ ಅರ್ಧ ಬ್ರಹ್ಮನ ಉಪಾಸನೆ ಮಾಡಿದ್ರೆ ನಿಮ್ಗೆ ವಿಶೇಷ ಫಲ ಹೋಗ್ಬೇಕಾ. 5 ಕರಣಗಳಿಗೆ ಲಿಂಕ್ ಮಾಡಿದಾರಲ್ಲ, ಅದನ್ನ ಕರ್ಮಗಳ ನಿಗ್ರಹ ಮಾಡೋದನ್ನೇ ಅದ ಉಪಾಸನೆ ಅಂತ ಹೇಳಿರೋ ತರ ಅದು. ಹೌದು, ಒಳಗಿರುವಂತಹ ಹಾರ್ದ ಬ್ರಹ್ಮ, ಹೃದಯ ಬ್ರಹ್ಮಕ್ಕೆ 5 ಕರಣಗಳು, 5 ದೇವತೆಗಳು, 5 ಗುಣಗಳು. 5 ಗುಣ, ಒಂದೊಂದು 2 ಗುಣ ಹೇಳಿದೆ, 10 ಗುಣ. ಆ ಭಾವ ನಾನ್ಬಿಟ್ಟು 5 ದ್ವಾರಪಾಲಕರು. ದ್ವಾರಪಾಲಕರು ಇದೆಲ್ಲ ದ್ವಾರ ಇದ್ದ ಹಾಗೆ. ಕಣ್ಣು ಎಲ್ಲ ಕರಣಗಳನ್ನೇ ದ್ವಾರಪಾಲಕರು ಅಂತ ಹೇಳಿ. ಹೌದು, ಕರಣಗಳನ್ನೇ ದ್ವಾರಪಾಲಕರು ಅಂತ. ಆದ್ರೆ ಅದೇನ್ ಮಾಡಿದೆ ಅಂದ್ರೆ ಅದಕ್ಕೆ ಹೃದಯ ಸಂಬಂಧ ಕೊಟ್ಟು, ಹೃದಯದಲ್ಲಿ 5 ಚೂತಿದೆ, 5 ಭಾಗಗಳಿದೆ, ಅವ್ರು ಒಳಗೆ ಹೋಗ್ಬಿಡಲ್ಲ ಅಂತ. ಈ ಕರ್ಣಗಳೇ ಅಲ್ಲಿವರೆಗೂ ಸಂಬಂಧ ಪಡ್ಕೊಂಡಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ಹೃದಯದವರೆಗೂ ಸಂಬಂಧ ಪಡ್ಕೊಂಡು, ಯಾಕೆ ಹೃದಯದಿಂದ ಯೋಚನೆ ಬಂದ್ಮೇಲೆ ನೋಡೋದು, ಕೇಳೋದು, ಮುಸೋದು, ಮಾತಾಡೋದು ಆಗೋದು, ಅಲ್ಲಿಂದ ಸಂಬಂಧವೂ ಇದ್ದೇ ಇದೆ ನಮಗೆ. ಆದ್ರೆ ಹೃದಯ ದ್ವಾರಪಾಲಕರು ಹೌದು, ಕರ್ಣಗಳು ಹೌದು, ಅಭಿಮಾನಿ ದೇವತೆಗಳು ಕೂರ್ಕೊಂಡವರು ಹೌದು. ಒಂದೊಂದಕ್ಕೂ 2 ಗುಣವೂ ಇದೆ. ಅಷ್ಟನ್ನು ಉಪಾಸನೆ ಬರೀ ದ್ವಾರಪಾಲಕರನ್ನು ಉಪಾಸನೆ ಮಾಡೋಲ್ಲ, ರಾಜನನ್ನು ಉಪಾಸನೆ ಮಾಡ್ಬೇಕು. ರಾಜನನ್ನು ಉಪಾಸನೆ ಮಾಡಿ ರಾಜನ ದ್ವಾರಪಾಲಕರನ್ನು ಉಪಾಸನೆ ಮಾಡಿ ಅವರ ಗುಣವನ್ನು ಉಪಾಸನೆ ಮಾಡ್ತಾ ಮಾಡ್ತಾ ಹೋದ್ರೆ ದ್ವಾರಪಾಲಕರು ನಮ್ಮನ್ನು ಒಳಗೆ ಬಿಟ್ಕೊಟ್ಬಿಡ್ತಾರೆ. ಹೋಗ್ರಿ ಒಳಕ್ಕೆ, ಹಾರ್ದ ಬ್ರಹ್ಮ ನೋಡ್ಕೊಳ್ಳಿ, ಆನಂದ ಪಡಿ, ನೀವು ಆನಂದ ಸಾಮ್ರಾಜ್ಯದಲ್ಲಿ ಸೇರ್ತಾ ಇರಿ ಅಂತ ಹೇಳ್ಬಿಟ್ಟು ದ್ವಾರಪಾಲಕರು ನಮ್ಮನ್ನ ಒಳಗೆ ಬಿಟ್ಬಿಡ್ತಾರೆ, ಹೋಗ್ಬೋದು. ಕರಣಗಳು ಹೊರಮುಖವಾಗಿರೋದ್ರಿಂದ ಬಿಡದೇ ಇಲ್ಲ ಅಂತ ಥಾಟ್ಸೇ ಬರಲ್ಲ ಅಂತ. ಪರಾಂಚಿಖಾನಿ ವ್ಯಚನ ಸ್ವಯಂಭೂ ಅಂತಾರ. ಕರೆಕ್ಟ್, ಸರಿಯಾದ ಅರ್ಥ. ಕರಣಗಳೇ ನಮ್ಗೆ ದಬ್ಬದು, ಒಳಗೆ ಹೋಗಿ ಬಿಡೋಲ್ಲ. ಆದ್ರೆ ಆ ಅಭಿಮಾನಿ ದೇವತೆಯನ್ನೇ ಸ್ತೋತ್ರ ಮಾಡ್ಬಿಡ್ಬೇಕು. ದೇವಾಯತಿ ಸೋಕ್ತ ಪಂಚಶಶಿ ಸಂಬಂಧ ಪಂಚಬ್ರಹ್ಮಣೋ ಹಾರ್ದಸ್ಯ ಪುರುಷಾಃ ರಾಜಪುರುಷಾಃ ಇವ ದ್ವಾರಸ್ಥಾಃ ಸ್ವರ್ಗಸ್ಯ ಹಾರ್ದಸ್ಯ ಲೋಕಸ್ಯ ದ್ವಾರಪಾಃ ದ್ವಾರಪಾಲಾಃ. ಆ ಇವರು ಹಿಂದೆ ಮೇಲೆ ಹೇಳಿದ್ದಾರ 5 ದ್ವಾರಕ್ಕೂ ಸಂಬಂಧಪಟ್ಟುಕೊಂಡವರಾದ 5 ಬ್ರಹ್ಮ ಪುರುಷರು, ಹಾರ್ದ ಬ್ರಹ್ಮಕ್ಕೆ ಸಂಬಂಧಪಟ್ಟಂತಹ ಪುರುಷರು. ರಾಜಪುರುಷರು ಹೇಗೆ ರಾಜನ ಅರಮನೆಯ ದ್ವಾರಪಾಲಕರಾಗಿರ್ತಾರೋ ಅದೇ ರೀತಿ ಸ್ವರ್ಗಲೋಕವೆಂಬ ಹಾರ್ದ ಲೋಕಕ್ಕೆ
ದ್ವಾರಪಾಲಕರಂತೆ ಇರುತ್ತಾರೆ. 5 ಪಂಚಜ್ಞಾನೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳಿಗಿರುವ ಅಭಿಮಾನಿ ದೇವತೆಗಳು, ಅವರ ಗುಣಗಳು ಎಲ್ಲವನ್ನು ತಿಳ್ಕೊಂಡು ಭಾವನೆ ಮಾಡ್ತಾ ಹೋದ್ರೆ ನೈವೇದ್ಯ ಬರುತ್ತೆ. ಮಾಡ್ತಾ ಇದ್ದಾರೆ. ಹೃದಯ ಬ್ರಹ್ಮಲೋಕಕ್ಕೆ ಹೋಗ್ತಾರೆ ಅಂತ ಏನು ಮಲಗಿದ್ರೆ ಎಂತ ನಿದ್ದೆ ಬರ್ತಾ ಇದೆ ಅಂದ್ರೆ, ಚಕ್ಷುಶ್ರೋತ್ರ ವಾಗ್ಮನ ಪ್ರಾಣಿ ಅಮ್ಮ ಇಲ್ಲೇ ಜನಗಳು ಲೋಕಸಿದ್ವಾರಪಾಲ ಏತಿರಿಹಿ ಚಕ್ಷುಶ್ರೋತ್ರ ವಾಗ್ಮನ ಪ್ರಾಣಿ ನೀವು ಹೇಳ್ತೇವೆ ನೋಡಿ. ಬಹಿರ್ಮುಖ ಪ್ರವೃತ್ತೆ ಹಾರ್ದ ಬ್ರಹ್ಮಣೋ ಹಾರ್ದಸ್ಯ ಪ್ರಾಪ್ತಿ ದ್ವಾರಾಣಿ ನಿರುದ್ಧಾನಿ. ಈ ಚಕ್ಷುಸ್ಸು ಶ್ರೋತ ವಾಕು ಮನಸ್ಸು ಪ್ರಾಣ ಇದು ಪ್ರಾಣ ಅಂದ್ರೆ ಘ್ರಾಣ. ಇದು ಬಹಿರ್ಮುಖವಾಗಿ ನಮ್ಮನ್ನ ದಬ್ಬಿ ಹೃದಯದಕ್ಕಂತ ಬ್ರಹ್ಮನ್ ಪಡ್ಕೊಳ್ಳಕ್ಕೆ ಅಡ್ಡಿಯಾಗಿದೆ, ತೊಂದರೆ ಮಾಡ್ತಾ ಇವೆ. ನೋಡ್ರಾ, ನೀವು ಗೊತ್ತಾಯ್ತು ಶಂಕರಾಚಾರ್ಯ ಹೃದಯನು ಬಸವಲಕ್ಷ್ಮಿ ಹೃದಯನು ಒಂದೇ ಅಂತ ಆಯ್ತು. ಅವ್ರು ಏನ್ ಹಿಡ್ಕೊಳ್ಳೋದು ಎಲ್ಲ ಒಂದೇ ಹೃದಯ. ಅದೇ ಹೃದಯ ಇದೆ. ಕಣ್ಣು, ಕಿವಿ, ವಾಕು, ಮನಸ್ಸು, ಪ್ರಾಣಾಯಾಮ, ಘ್ರಾಣ ಬಹಿರ್ಮುಖವಾಗಿ ಪ್ರವೃತ್ತಿ ಉಂಟು ಮಾಡಿ ಹಾರ್ದ ಬ್ರಹ್ಮನ್ ಪಡ್ಕೊಳ್ಳೋಕೆ ತಡೆ ಉಂಟು ಮಾಡುತ್ತೆ. ಪ್ರತ್ಯಕ್ಷಂ ಹಿ ಏತತ್ ಅಜಿತಕರಣತೆಯ ಬಾಹ್ಯ ವಿಷಯಾಸಂಗ ಅನೃತ ಪ್ರಚೂಢತ್ವಾತ್ ಹಾರ್ದೇ ಬ್ರಹ್ಮಣಿ ಮನಸ್ತಿಷ್ಠತಿ. ಇದು ಬಹಳ ಪ್ರತ್ಯಕ್ಷ. ಇದು ಎಲ್ಲರೂ ಗೊತ್ತಿರೋದು. ಏನು, ಯಾರು ಕರ್ಣಗಳನ್ನು ಗೆದ್ಕೊಂಡಿಲ್ಲ, ಇಂದ್ರಿಯಗಳನ್ನ ಜಿತ ಮಾಡ್ಕೊಂಡಿಲ್ಲ, ಹತೋಟಿ ಇಟ್ಕೊಂಡಿಲ್ಲ, ಹೊರಗಿನ ವಿಷಯವೆಂಬ ಸುಳ್ಳಾದ ವಿಷಯದಲ್ಲಿ ಮನಸ್ಸು ಹಚ್ಕೊಂಡ್ಬಿಡತ್ತೆ, ಇಂದ್ರಿಯಗಳಲ್ಲಿ ಹೋಗ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ, ಅದು ಹಾರ್ದ ಬ್ರಹ್ಮದ ಮನಸ್ಸು ನಿಲ್ಲೋದೇ ಇಲ್ಲ. ನಾವು ಯಾವಾಗ್ಲೂ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವಂಥ ಪಂಚ ವಿಷಯದಲ್ಲಿಯೇ ಓಡಾಡ್ತಾ ಇದ್ರೆ, ಅದರ ಚಿಂತನೆ, ಅದರ ಅನುಸಂಧಾನ, ಅದರಲ್ಲಿಯೇ ಇದ್ದವರಾದ್ರೆ ಹಾರ್ದ ಬ್ರಹ್ಮ ಹೋಗೋ ಟೈಮೇ ಇಲ್ಲ, ಹೋಗೋದೇ ಇಲ್ಲ. ಅದನ್ನು ತಪ್ಪಿಸ್ಬೇಕು. ಶಬ್ದ ಸ್ಪರ್ಶ ಗಂಧ ತಪ್ಪಿಸ್ಬೇಕಾದ್ರೆ ಈ 5 ದೇವತೆಗಳನ್ನು ಉಪಾಸನೆ ಮಾಡ್ಬೇಕು. ಹೋಗ್ಬೇಡ್ರೋ, ಅಲ್ಲಿ ಅನರ್ಥ ಕಂಡ್ರೋ, ಅದು ಯಾವ ಪುರುಷಾರ್ಥವೂ ಇಲ್ಲ. ಹೃದಯ ಬ್ರಹ್ಮಕ್ಕೆ ಹೋಗಿ ಅಲ್ಲಿದ್ದಾನೆ ನಿಮ್ಮ ಆದಿ ಮೂಲ ಪುರುಷ, ಅವನ ಆನಂದ ಪುರುಷ, ಸುಖ ಪುರುಷ, ಆನಂದವಾಗಿರ್ತೀರ ಅಂತ ಹೇಳಿ ಅದನ್ನ ಪಡ್ಕೊಳ್ಳೋಕ್ಕೆ ಈ ಪಂಚ ಇಂದ್ರಿಯಗಳು ಸಹಾಯ ಮಾಡಬೇಕು. ಅದಕ್ಕೋಸ್ಕರ ಉಪಾಸನೆ ಹೇಳ್ತಾ ಇದ್ದಾರೆ. ಅಜಿತ ಕರಣತೆಯ ಅಜಿತಾನಿ ಕರಣಾನಿ ಏನ ಸಹ ಅಜಿತ ಕರ್ಣ ಕರ್ಣ ಸ್ವಭಾವ ಕರ್ಣತಾತೆಯ. ಇಂದ್ರಿಯನ್ನು ಗೆದ್ಕೊಳ್ದೇ ಇರುವಂತಹ ಇವರಿಂದ ಹೊರಗಿನ ವಿಷಯದಲ್ಲ ಆಸಂಗವೆಂಬ ಅನೃತದಲ್ಲಿ ಸುಳ್ಳಲ್ಲಿ ಹಚ್ಕೊಂಡವರು. ಸುಳ್ಳದು ಹೊರಗಿನ ವಿಷಯಗಳೆಲ್ಲ ಸುಳ್ಳನ್ನು ಹಚ್ಕೊಂಡವರಾದ್ರಿಂದ ಹಾರ್ದ ಬ್ರಹ್ಮದಲ್ಲಿ ಮನಸ್ಸು ನಿಲ್ಲೋಲ್ಲ ಅವರಿಗೆ. ಸುಳ್ಳು ಸತ್ಯವನ್ನು ಕಿತ್ಕೊಂಡ್ಬಿಟ್ಟಿದೆ. ನಾವಾಗಿ ಸತ್ಯ ಗೆಲ್ಲಬೇಕು, ಸುಳ್ಳು ಸೋಲ್ಬೇಕು. ಸುಳ್ಳು ಗೆಲ್ತಾ ಇದ್ದೆ, ಸತ್ಯ ಸೋಲ್ತಾ ಇದೆ. ಅದು ಸ್ವಾಮಿಗಳು ಹಾಡು, ಹೊಡೆಯಿರೋ ಡಂಗೂರವ ಜಿಟವು ಗೆದ್ದಿತು, ಸಟೆಯು ಸೋತಿತು, ಹೊಡೆಯಿರೋ ಡಂಗೂರವ. ಸ್ವಾಮಿಗಳು ಹಾಡು ಮಾಡಿದ್ದಾರೆ ಅವರು ವಿದ್ಯಾರ್ಥಿ ಗೀತೆ ಒಳಗಡೆ. ಜಿಟವು ಗೆದ್ದಿತು, ಸಟೆಯು ಸೋತಿತು, ಹೊಡೆಯಿರೋ ಡಂಗೂರವ ಅಂತ ನೋಡಿಲ್ವಾ? ಒಂದು ನೋಡಲ್ಲ, ವಿದ್ಯಾರ್ಥಿ ಗೀತೆ ನೋಡಲ್ಲ. ಸತ್ಯ ಮುಕ್ತಂ ಏಚೇ ಪಂಚ ಬ್ರಹ್ಮಪುರುಷಾಃ ಸ್ವರ್ಗಸ್ಯ ಲೋಕಸ್ಯ ದ್ವಾರಪಾಃ ಇತಿ. ಈ ತರಹ ದೇಶನ ಕಟ್ಟಬೇಕು. ಹಾರ್ದ ಬ್ರಹ್ಮ ಅಂತ ಮಾಡಿಬಿಟ್ಟು ದ್ವಾರಪಾಲಕರಿಗೆ ಒಂದು ದಿಕ್ಕಿಗೂ ಅದು ಹೆಸರು ಕೊಟ್ಟು, ಪೂರ್ವ ದಿಕ್ಕಿಗೆ ಪ್ರಾಣ, ಚಕ್ಷುಸ್ಸು, ಆದಿತ್ಯ ಅಂತ ಅಲ್ಲಿ ಮಾಡಿ ಇದಾರೆ ಅಂತ ಬಂದ್ಬಿಟ್ಟು ಅವ್ರ ಕೈ ಮುಂದೆ ಒಳಗೆ ಹೋಗ್ಬೇಕು. ಒಳಗಿರ್ತಕ್ಕಂಥವನು ನಿರ್ಗುಣ ನಿರಾಕಾರನಾದ ಪರಮಾತ್ಮ ಅಂತ ಆಗ್ಬೇಕು. ಆ ನಿರ್ಗುಣ ನಿರಾಕಾರ ಪರಮಾತ್ಮ ಚಿದಂಬರಾಕಾಶ ಮಾಡಿ ಅದಕ್ಕೆ ದ್ವಾರಪಾಲ ಮಾಡಿ ಆ ಸೈಲೆಂಟ್ ಹೋಗ್ಬೇಕು ದೇವಸ್ಥಾನಕ್ಕೆ. ಅದಕ್ಕೆ ಯಾರು ಅಲ್ಲಿ ಮಾತಾಡೋ ಹೋಗಿಲ್ಲ. ಇಲ್ಲಿ ದ್ವಾರಪಾಲಕರಿಗೆ ಎಲ್ಲರೂ 5 ದಿಕ್ಕಿಗೂ ಹೋಗಿ ಮೇಲಕ್ಕೆ ಹೋಗಕ್ಕಾಗಲ್ಲ, 4 ದಿಕ್ಕಿಗೆ ಪೂಜೆ ಮಾಡಿ ಅವನ್ನ ಪ್ಲೀಸ್ ಮಾಡ್ಕೊಂಡು ಒಳಗೆ ಹೋಗಿ ಧ್ಯಾನ ಮಾಡ್ತಾ ಕೂತ್ಕೋಬೇಕು. ಚಿದಾಕಾಶವನ್ನು ಧ್ಯಾನ ಮಾಡ್ತಾ ಚಿದಾಕಾಶತ್ವನ್ನೇ ಪಡ್ಕೊಂಡ್ಬಿಡ್ಬೇಕು. ಅದೇ ಆಗ್ಬಿಟ್ರೆ ಅಲ್ಲಿ ಗೆದ್ದಿ. ದ್ವಾರಪಾಲ ಪೂಜೆ ಮಾಡ್ತೀವಿ, ಅದು ಏನೇನೋ ಪೂಜೆ ಮಾಡ್ತೀವಿ. ಕರೆಕ್ಟ್ ಈ ದ್ವಾರಪಾಲ ಪೂಜೆ ಮಾಡ್ಬೇಕು. ಇವ್ರು ಕರ್ಕೊಂಡು ಹೋಗ್ತಾರೆ ನಮ್ಮನ್ನ.
ಪಂಚ ಬ್ರಹ್ಮಪುರುಷರು ಇವರು ಸ್ವರ್ಗಲೋಕಕ್ಕೆ ದ್ವಾರಪಾಲಕರಾಗಿರ್ತಕ್ಕವರು. ಬ್ರಹ್ಮಕ್ಕೆ ಸಂಬಂಧಪಟ್ಟಂತೆ ಬ್ರಹ್ಮಪುರುಷರು ಅನಿಸ್ಕೊಂಡಿದ್ದಾರೆ. ಸಹ ಅತಃ ಸಯಃ ಏತಾನ್ ಏವಂ ಯಥೋಕ್ತ ಗುಣವಿಶಿಷ್ಟಾನ್ ಸ್ವರ್ಗಸ್ಯ ಲೋಕಸ್ಯ ದ್ವಾರಪಾಲ ಭೇದ ಉಪಾಸ್ತೆ ಉಪಾಸನೆಯ ವಶೀಕರೋತಿ ಸ ರಾಜ ದ್ವಾರಪಾಲಾನಿವ ಉಪಾಸನೆಯನ್ನು ವಶೀಕೃತ್ಯ ತೈಃ ಅನಿವಾರ್ಯತಃ ಪ್ರತಿಪದ್ಯತೆ ಸ್ವರ್ಗಂ ಲೋಕಂ ರಾಜಾನ್ವ ಹಾರ್ದಂ ಬ್ರಹ್ಮ. ಆದ್ದರಿಂದ ಯಾವನಾದರೂ ಸರಿ ಈ ಮೇಲೆ ಹೇಳಿದ ಗುಣವಿಶಿಷ್ಟವಾಗಿರ್ತಕ್ಕಂತಹ ಈ ಸ್ವರ್ಗಲೋಕಕ್ಕೆ ದ್ವಾರಪಾಲರಾಗಿರ್ತಕ್ಕಂತಹ ಕಣ್ಣು, ಆದಿತ್ಯ, ಪ್ರಾಣ, ವ್ಯಾನ, ವಾಕ್ಕು, ಶ್ರೋತ್ರ. ವ್ಯಾನ ವಾಕ್ಕು ಅಲ್ಲ, ವ್ಯಾನ ಶ್ರೋತ್ರ ವ್ಯಾನ ಇಲ್ಲಿ ನೋಡ್ಕೊಳ ಬರ್ಕೋಬೇಕು. ಇದಕ್ಕೂ ಅಪಾರ ವಾಕ್ಕು ಇದು ಅಗ್ನಿ, ವ್ಯಾನ ಚಂದ್ರ. ವ್ಯಾನ ಶ್ರೋತ್ರ ಚಂದ್ರ. ಹೀಗೆ 5 ದಿಕ್ಕಿಗೂ 5 ಬರ್ಕೊಂಡು ಅವರನ್ನ ರಿಲೀಸ್ ಮಾಡ್ಬೇಕು. ಸ್ತೋತ್ರ ಮಾಡಿ ಅವರನ್ನ ಹೊಗಳ್ಬಿಟ್ಟು ಅವರನ್ನ ಚೆನ್ನಾಗಿ ಸಂತೋಷಪಡಿಸಿ ಅವರನ್ನ ಅನುಗ್ರಹ ತಗೊಂಡು ಒಳಕ್ ಹೋಗ್ಬೇಕು. ಹೀಗೆ ಸ್ವರ್ಗಲೋಕಕ್ಕೆ ದ್ವಾರಪಾಲಕರಾಗಿರುವ ಇವರನ್ನು ಯಾರು ಉಪಾಸನೆ ಮಾಡ್ತಾನೆ, ಉಪಾಸನೆಯನ್ನು ವಶ ಮಾಡ್ಕೊಳ್ತಾನೆ. ಹೇಗೆ ಲೋಕದಲ್ಲಿ ರಾಜನ ದ್ವಾರಪಾಲಕರನ್ನು ವಶ ಮಾಡಿಕೊಂಡು ರಾಜನನ್ನ ಹೋಗಿ ಸೇರ್ಕೊಳ್ತಾನೋ, ಅದೇ ರೀತಿ ಈ ದ್ವಾರಪಾಲಕರ ವಶ ಮಾಡಿಕೊಂಡು ಹಾರ್ದ ಬ್ರಹ್ಮ ಸೇರ್ಕೊಂಡ್ಬಿಡ್ತಾನೆ. ಹಾರ್ದ ಬ್ರಹ್ಮ ಸೇರ್ಕೊಳ್ಳೋಕೆ ದ್ವಾರಪಾಲಕರನ್ನ ಸಂತೋಷ ಪಡಿಸೋದು ಒಂದು ಬಹಳ ಮುಖ್ಯವಾದ ಕೆಲಸ. ಇದನ್ನು ಮಾಡಬೇಕು ಅಂತ ಇದ್ದಾರೆ. ಕಿಂಚ ಅಸ್ಯ ವಿದಿಶಃ ಕುಲೆ ವೀರಪುತ್ರೋ ಜಾಯತೆ ವೀರಪುರುಷ ಸೇವನಾ. ಅಷ್ಟೇ ಅಲ್ಲ, ಇವನ ಕುಲದಲ್ಲಿ ವೀರನಾದ ಮಗ ಹುಟ್ಟಾದಂತೆ. ಅದಕ್ಕೇನು ಸಂಬಂಧ ಅಂದ್ರೆ, ವೀರರಾಗಿರ್ತಕ್ಕಂತಹ ಆದಿತ್ಯ, ಚಂದ್ರ, ಅಗ್ನಿ, ವರುಣ ಮುಂತಾದ ದೇವತೆಗಳನ್ನು ಉಪಾಸನೆ ಮಾಡಿದ್ದರ ಫಲದಿಂದ ವೀರನಾದಂತಹ ಮಗ ಹುಡ್ತಾರಂತೆ. ಒಳ್ಳೆ ರಾಮನಂತಹ ಮಗ ರಾಮಚಂದ್ರ ಎಂಥ ವೀರಪುರುಷನೋ, ಮರ್ಯಾದಾ ಪುರುಷೋತ್ತಮ, ಅಂಥ ಮಗಂತ ರಾಮನಂಥ ಮಗ ಹುಟ್ಟಿದ್ವಿ. ಏನ್ ಬೇಕು ವಿಷಯದಲ್ಲಿ? ಚಕುವೇಮಿ ಮನಕು ರಾಮಚಂದ್ರ ಕಡುಂಡವರಕು. ರಾಮಚಂದ್ರನೇ ನಮ್ಮವರಾಗ್ಬಿಟ್ರೆ ಎಲ್ಲವೂ ನಮ್ಗೆ ಇಷ್ಟ ಹಿಡಿಯೋದಂಗೆ ಅಂತ ರಾಮಚಂದ್ರಂಥ ಮಗ ಮಾಡ್ಕೋಬೇಕು. ಯಾಜ್ಞವಲ್ಕ್ಯರಂಥ ಹೆಂಡತಿ ಪಡ್ಕೋಬೇಕು. ಆಮೇಲೆ ಶಂಕರಾಚಾರ್ಯಂಥ ಜ್ಞಾನವನ್ನು ಪಡ್ಕೊಳ್ಬೇಕು, ಜ್ಞಾನ ಪಡ್ಕೊಳ್ಬೇಕು. ಆಮೇಲೆ ಶ್ವೇತಕೇತು ಅಂತ ತಂದೆಯನ್ನು ಪಡ್ಕೋಬೇಕು. ಶ್ವೇತಕೇತು ಯಾವ ತಂದೆ ಅಂಥ ತಂದೆ ಪಡ್ಕೋಬೇಕು. ಆಮೇಲೆ ನಚಿಕೇತಂತ ಮಗ ಆಗ್ಬೇಕಂತೆ. ನಚಿಕೇತಂತ ಮಗ. ನಿಮ್ಮ ಸನ್ಯಾಸಿಗಳಂತೂ ಆಗಲ್ಲ, ನಿಮ್ಗೆ ಅದು ಆಗ್ಬೋದು. ವೀರಶಕುಲೆ ವೀರಪುತ್ರ. ಈ ವೀರಪುರುಷನ ಸೇವನೆ ಮಾಡೋದ್ರಿಂದ ವೀರನಾದ ಮಗ ಹುಡ್ತಾನೆ. ತಸ್ಯ ಚರಣಾಪಕರಣೇನ ಬ್ರಹ್ಮೋಪಾಸನ ಪ್ರವೃತ್ತಿ ಹೇತುತ್ವಂ. ಆ ವೀರ ಮಗ ಹುಟ್ಟಿದ್ರೆ ಇವನಿಗೆ ಏನ್ ಲಾಭ ಅಂದ್ರೆ, ಅವಂಥ ಮಗ ಹುಟ್ಟಿದೆ ಋಣವನ್ನ ತೀರಿಸುವುದರ ಮೂಲಕ. ಋಣತ್ರಯ ಇದೆಯಲ್ಲ, ಪಿತೃಋಣ, ದೇವಋಣ, ಮನುಷ್ಯ ಋಣ ಅಂತ. ಋಣವನ್ನ ತೀರಿಸುವುದರ ಮೂಲಕ ಅವನು ಬ್ರಹ್ಮೋಪಾಸನೆಗೆ ಪ್ರವೃತ್ತಿ ಆಗೋದು ಕಾರಣ ಆಗತ್ತಾನೆ. ವೀರನ ಮಗ ಹುಟ್ಟಿದೆ. ಇಲ್ಲಿ ಹೋದ್ರೆ ಯಾವ ಜಾಯಂತಿಯ ಕುಲಪಾಂಶ ರಾಮಟ ಪ್ರಯೋಜನ ಇಲ್ಲ. ವೀರನಾದಂಥ ಮಗ ಹುಟ್ಟರೆ ಆ ಋಣವನ್ನ ತೀರಿಸುವುದರ ಮೂಲಕ ಬ್ರಹ್ಮೋಪಾಸನೆ ಮಾಡ್ಕೊಳ್ಳೋಕೆ ಕಾರಣವಾಗುತ್ತೆ. ತತಶ್ಚ ಸ್ವರ್ಗಲೋಕ ಪ್ರತಿಪತ್ತಯೇ ಪಾರಂಪರ್ಯೇಣ ಭವತಿ ಇತಿ. ಸ್ವರ್ಗಲೋಕ ಪ್ರತಿಪತ್ತಿರೇವ ಏಕಂ ಫಲಂ. ತನ್ಮೂಲಕವಾಗಿ ಪರಂಪರೆಯಿಂದ ಸ್ವರ್ಗಲೋಕ ಪ್ರತಿಪತ್ತಿಗೆ ಕಾರಣವಾಗತ್ತೆ. ಪರಂಪರೆಯಿಂದ ಅಂತ ಮಗ ಹುಟ್ಟಿದ್ರೆ, ಇಂಥ ದ್ವಾರಪಾಲಕ ಪೂಜೆ ಮಾಡಿದ್ರೆ, ಹಾರ್ದ ಬ್ರಹ್ಮ ಪ್ರವೇಶ ಮಾಡಿಸ್ಕೊಟ್ರೆ, ಪರಂಪರೆಯಿಂದ ಸ್ವರ್ಗಲೋಕ ಅಂದ್ರೆ ಬ್ರಹ್ಮಲೋಕ ಅದನ್ನು ಪಡ್ಕೊಳ್ಳೋಕೆ ಕಾರಣವಾಗುತ್ತೆ ಅಂತ. ಆದ್ರಿಂದ ಇಲ್ಲಿ ಮುಖ್ಯವಾದ ಫಲ ಸ್ವರ್ಗಲೋಕ ಪ್ರತಿಪತ್ತಿಯೇ. ಇನ್ನು ತೇಜಸ್ವಿ ಅನ್ನಾರ್ಜನಾಗ್ತಾನೆ, ವಿಷ್ಣುಬಾಣಾಗ್ತಾನೆ, ಕೀರ್ತಿಮಂತನಾಗ್ತಾನೆ, ಅದೆಲ್ಲ ಅವಾಂತರ ಫಲವೇ ಹೊರತು ಅದು ಮುಖ್ಯ ಫಲ ಅಲ್ಲ.
ದ್ವಾರಪಾಲಕರನ್ನು ಪೂಜೆ ಮಾಡಿದ್ರೆ ಆಗುವ ಫಲ ಅವಾಂತರ ಫಲ. ನಿಜವಾಗಿ ಮುಖ್ಯ ಫಲ ಸ್ವರ್ಗಲೋಕ ಪ್ರಾಪ್ತಿಯಿಂದ ಹಾರ್ದ ಬ್ರಹ್ಮಲೋಕ ಪ್ರಾಪ್ತಿ. ಹಾರ್ದ ಬ್ರಹ್ಮವನ್ನು ಪಡ್ಕೊಳ್ಳೋದು ಮೂಲಕ ಕೃತಕೃತ್ಯತೆ ಪಡ್ಕೊಳ್ಳೋದು ಒಂದು ಮುಖ್ಯ ಫಲ. ಅದನ್ನು ಪಡ್ಕೊಳ್ತಾನೆ. ಅದೇ ಮುಖ್ಯವಾದದ್ದು ಅಂತ. ಏಕಂಫಲ ಏಕಂಫಲ ಅದು ಒಂದೇ ಫಲ ಅಂತ ಮುಗಿದೋಯ್ತಾ. ಇದು ಇಲ್ಲ ಜ್ಯೋತಿ ಬ್ರಹ್ಮೋಪಾಸನೆ ಎಷ್ಟು ನಾಡಿದ್ದು. ಓಂ ಆಪ್ಯಾಯ ನಮಃ ಸೋಮನೇಂದ್ರಿಯಾಣಿ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಂ ते मयि सन्तु शान्ति शान्ति शान्ति।